ಭಾರತ ಜೊತೆ ಸೇರಿ ಹೊಸ ಸೂಪರ್ ಕ್ಲಬ್ ಸಿಎಸ್ ಒಕ್ಕೂಟಕ್ಕೆ ಟ್ರಂಪ್ ಒಲವು ತೋರಿದ್ದಾರೆ. ಭಾರತ ಚೀನಾ ಮೇಲೆ ತೆರಿಗೆ ಸಮರ ಆರಂಭಿಸಿರುವ ಟ್ರಂಪ್ ಭಾರತ ಚೀನಾದ ಕೆಂಗಣ್ಣಿಗೆ ಗುರಿಯಾಗಿರುವ ಟ್ರಂಪ್ ದಿನಕ್ಕೊಂದೊಂದು ಹುಚ್ಚುತನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ಯುರೋಪ್ ದೇಶಗಳ ಪೈಕಿ ಅನೇಕ ದೇಶಗಳ ವಿರೋಧತೆಯನ್ನು ಕಟ್ಟಿಕೊಂಡಿರುವ ಡೊನಾಲ್ಡ್ ಟ್ರಂಪ್ ಏಷ್ಯಾದ ಎರಡು ರಾಷ್ಟ್ರಗಳ ಜೊತೆಯೂ ಕೂಡ ಅತ್ಯಂತ ಖಂಡನಾತ್ಮಕವಾದ ಖಂಡನೆಗೆ ಗುರಿಯಾಗಿದ್ದಾರೆ. ಏಷ್ಯಾ ಖಂಡದ ಭಾರತ ಮತ್ತು ಬಾಂಗ್ಲಾ ಎರಡೂ ದೇಶಗಳ ವಿರೋಧತೆಯನ್ನು ಕಟ್ಟಿಕೊಂಡಿದ್ದಾರೆ. ಯುರೋಪ್ ಪ್ರಾಬಲ್ಯ ಹೊಂದಿರುವ G7 ಮತ್ತು ಇತರ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವ ಮತ್ತು ಶ್ರೀಮಂತವಾಗಿರುವ ದೇಶಗಳನ್ನು ಬದಿಗಿಟ್ಟು ರಷ್ಯಾ, ಚೀನಾ, ಭಾರತ ಮತ್ತು ಜಪಾನ್ ಜೊತೆಗೂಡಿ ಹೊಸ ಕೋರ್ 5 ಗುಂಪು ರಚಿಸಲು ಆಸಕ್ತಿ ತೋರಿದ್ದಾರೆ. ಈ ವಿಚಾರದ ಬಗ್ಗೆ ಶ್ವೇತಭವನ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ. ಆದರೆ ಹೊಸ ಗುಂಪಿನ ಉದಯದ ಬಗ್ಗೆ ಕಳೆದ ವಾರ ಶ್ವೇತಭವನ ಪ್ರಕಟಿಸಿದ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರದ ದೀರ್ಘ ಅಪ್ರಕಟಿತ ಆವೃತ್ತಿಯಲ್ಲಿ ಈ ಕಲ್ಪನೆ ಹುಟ್ಟಿಕೊಂಡಿದೆ ಎಂದು ಅಮೆರಿಕಾದ ಪೊಲಿಟಿಕೋ ವರದಿ ಮಾಡಿದೆ. ದೇಶಗಳು ಶ್ರೀಮಂತವಾಗಿರಬೇಕು ಮತ್ತು ಪ್ರಜಾಸತ್ತಾತ್ಮಕವಾಗಿ ಆಡಳಿತ ನಡೆಸಬೇಕು ಎಂಬ G7ನ ಅವಶ್ಯಕತೆಗಳಿಗೆ ಸೀಮಿತವಾಗಿರದೆ ಹೊಸ ಶಕ್ತಿಗಳನ್ನು ಒಂದುಗೂಡಿಸುವುದು ಇದರ ಉದ್ದೇಶ ಎಂದು ವರದಿಯಾಗಿದೆ. ಭಾರತ ಜೊತೆ ಸೇರಿ ಕ್ಲಬ್ ಮಾಡ್ಕೊಂಡಿದೆ. ಭಾರತ ಜೊತೆ ಸೇರಿ ಹೊಸ ಸೂಪರ್ ಕ್ಲಬ್ C5 ಒಕ್ಕೂಟಕ್ಕೆ ಟ್ರಂಪ್ ಒಲವು. ಭಾರತ ಚೀನಾ ಮೇಲೆ ತೆರಿಗೆ ಸಮರ ಆರಂಭಿಸಿರುವ ಟ್ರಂಪ್ ಭಾರತ ಚೀನಾದ ಕೆಂಗಣ್ಣಿಗೆ ಅಮೆರಿಕ ಗುರಿಯಾಗಿದೆ. ಇನ್ನು ಹೊಸ C5 ಅಥವಾ ಕೋರ್ 5 ಗ್ರೂಪ್ ರಚಿಸಲು ಮುಂದಾಗಿರುವಂತಹ ಟ್ರಂಪ್ ಯುರೋಪ್ ಪ್ರಾಬಲ್ಯ ಹೊಂದಿರುವ G7 ಮತ್ತು ಇತರ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವ ಮತ್ತು ಶ್ರೀಮಂತವಾಗಿರುವ ದೇಶಗಳನ್ನು ಬದಿಗಿಟ್ಟು ರಷ್ಯಾ, ಚೀನಾ, ಭಾರತ ಮತ್ತು ಜಪಾನ್ ಜೊತೆಗೂಡಿ ಹೊಸ ಕೋರ್ 5 ಗುಂಪು ರಚಿಸಲು ಆಸಕ್ತಿ ತೋರಿಸಿದ್ದಾರೆ. ಈ ವಿಚಾರದ ಬಗ್ಗೆ ಶ್ವೇತಭವನ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ. ಆದರೆ ಹೊಸ ಗುಂಪಿನ ಉದಯದ ಬಗ್ಗೆ ಕಳೆದ ವಾರ ಶ್ವೇತಭವನ ಪ್ರಕಟ ಮಾಡಿತ್ತು. ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರದ ದೀರ್ಘ ಅಪ್ರಕಟಿತ ಆವೃತ್ತಿಯಲ್ಲಿ ಈ ಕಲ್ಪನೆ ಹುಟ್ಟಿಕೊಂಡಿದೆ ಎಂದು ಅಮೆರಿಕಾದ ಪೊಲಿಕೋ ವರದಿ ಮಾಡಿದೆ. ಸೊ ದೇಶಗಳು ಶ್ರೀಮಂತವಾಗಿರಬೇಕು, ಜೊತೆಗೆ ಪ್ರಜಾಸತ್ತಾತ್ಮಕವಾಗಿ ಆಡಳಿತ ನಡೆಸಬೇಕು ಎಂಬ G7ನ ಅವಶ್ಯಕತೆಗಳಿಗೆ ಸೀಮಿತವಾಗಿರದೆ ಹೊಸ ಶಕ್ತಿಗಳನ್ನು ಬದಿಗೂಡಿಸಿ ಇದರ ಉದ್ದೇಶ ಎಂದು ವರದಿಯಾಗಿದೆ. ಸೊ ಟ್ರಂಪ್ ಈ ತರಹದ್ದೊಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರಾ ಅಂತ ಹೇಳಿ ಕೆಲವರು ಆಶ್ಚರ್ಯಕ್ಕೂ ಕೂಡ ಒಳಗಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.